ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಪ್ರತಿಯೊಂದು ಬೇಳೆಕಾಳಿನಲ್ಲೂ ಒಂದೊಂದು ರೀತಿಯ ಆರೋಗ್ಯ ಲಾಭಗಳಿದೆ, ಬೇರೆ ಬೇರೆ ರೀತಿಯ ಪೋಷಕಾಂಶಗಳಿದೆ. ನಾವು ಇತ್ತೀಚಿನ ಈ ಮಾಡರ್ನ್ ಕಾಲದಲ್ಲಿ ಬೇಳೆಕಾಳನ್ನ ಉಪಯೋಗ ಕಡಿಮೆ ಮಾಡ್ತೀವಿ. ಜಂಕ್ ಫುಡ್ ಹಾಗೆಯೇ ಫಾಸ್ಟ್ ಫುಡ್ಗಳನ್ನ ನಾವು ಹೆಚ್ಚಾಗಿ ತಿಂತೀವಿ. ಇದಕ್ಕೊಂದು ರೀಸನ್ ಇದೆ. ನಾವು ತಿನ್ನೋದೇನಕ್ಕೋಸ್ಕರ? ಹೊಟ್ಟೆ ತುಂಬಲಿ ಅನ್ನೋಕ್ಕೋಸ್ಕರ. ಯಾವತ್ತಾದ್ರೂ ನಾವು ತಿನ್ನೋದು ಆಹಾರದಿಂದ ನಮ್ಗೆ ಏನೋ ಲಾಭ ಇದೆ, ನಮ್ಮ ಆರೋಗ್ಯಕ್ಕೆ ಲಾಭ ಆಗುವಂಥ ಆಹಾರಗಳೇನು ಅಂತ ನಾವು ಯೋಚನೆ ಮಾಡಿದ್ದೀವ? ಇಲ್ವೇ ಇಲ್ಲ. ನಮಗೆ ಹೊಟ್ಟೆ ತುಂಬಿದ್ರೆ ಸಾಕು. ಹಾಗೆಯೇ ಇನ್ನೊಂದು, ಮನೆಯಲ್ಲಿ ಅಡಿಗೆ ಬೇಗ ಆದರೂ ಸಾಕು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ಈ ಬೇಳೆಕಾಳು ಹಾಗೆಯೇ ಕೆಲವೆಲ್ಲ ಬೀಜಗಳು ಬೇಯಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ನಮಗೆ ಅಡಿಗೆ ಬೇಗ ಆಗಬೇಕು, ಬೇಗ ಊಟ ಮಾಡಬೇಕು, ಟಿ ವಿ ಮುಂದೆ ಕೂರಬೇಕು. ಇದು ಇವಾಗಿರುವಂಥ ಒಂದು ದಿನಚರಿ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು? ಹೆಚ್ಚಾಗಿ ಬೇಳೆಕಾಳನ್ನ ತಿಂತಾಯಿದ್ರು, ತರಕಾರಿ ತಿಂತಿದ್ರು, ಸೊಪ್ಪು ತಿಂತಿದ್ರು. ಹೀಗಾಗಿ ಅವರ ಆಯುಷ್ಯ ತುಂಬ ದೀರ್ಘವಾಗಿತ್ತು, ಆರೋಗ್ಯ ಚೆನ್ನಾಗಿತ್ತು. ನೀವು ನೋಡಿರ್ಬೋದು, ಮೊದಲಿನವರೆಲ್ಲ 90 ವರ್ಷ, 100, 110, 120 ವರ್ಷ ತನಕ ಬದುಕ್ತಾ ಇದ್ರು. ಇದಕ್ಕೆ ಕಾರಣ ಅವರ ಆಹಾರ ಪದ್ಧತಿ. ಇವಾಗ ನಮ್ಮ ಆಹಾರ ಪದ್ಧತಿ, ನಾನು ಆವಾಗಲೇ ಹೇಳಿದಾಗೆ, ಏನೂ ಇಲ್ಲ, ಸುಮ್ಮನೆ ನಾವು ಒಂದು ತಿನ್ಬೇಕಲ್ಲ ಅಂತ ತಿಂತಾ ಇದ್ದೀವಿ. ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವರು ಈ ಆಹಾರ ಪದ್ಧತಿ ಮೇಲೂ ತುಂಬ ನಿಯಂತ್ರಣದಲ್ಲಿರ್ತಾರೆ. ಇಂಥದ್ದು ನಾನು ತಿನ್ನಬೇಕು ಅಂತ ಹೇಳಿ ತುಂಬನೇ ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ತಿಂತಾರೆ. ಅದರಿಂದ ಅವರ ಆರೋಗ್ಯ ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಬೇಳೆಕಾಳನ್ನೆಲ್ಲ ಹೆಚ್ಚು ತಿಂದಿರೋದ್ರಿಂದ ನಮ್ಮ ಆರೋಗ್ಯ ಸಹ ಚೆನ್ನಾಗಿರಲ್ಲ, ಮತ್ತು ಸೌಂದರ್ಯ ಅದು ಸಹ ಹಾಳಾಗಿರುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ? ಬೇಳೆಕಾಳನ್ನ ಬಿಡ್ತೀವಿ, ಸಪ್ಲಿಮೆಂಟ್ರಿ ಪೌಡ್ರ್ ಎಲ್ಲ ಬರುತ್ತೆ, ಅಥವಾ ಏನಾದರೂ ಕ್ರೀಮ್, ಅದಕ್ಕೆಲ್ಲ ನಾವು ಮೊರೆ ಹೋಗ್ತೀವಿ. ಇದರಿಂದ ನಮ್ಮ ಆರೋಗ್ಯನೂ ಹಾಳು, ಸೌಂದರ್ಯನೂ ಹಾಳು. ಇದಕ್ಕೆ ಒಂದೊಳ್ಳೆ ಪರಿಹಾರ ಅಂತಂದರೆ ಬೇಳೆಕಾಳು, ತರಕಾರಿ, ಸೊಪ್ಪು. ಇವತ್ತು ನನಗೆ ಹೇಳಿಕೊಟ್ಟಿರುವಂಥ ಒಂದು ಬೀಜ, ಇದು ಆರೋಗ್ಯ ನಿಧಿ ಅಂತ ಹೇಳೋದು ತಪ್ಪಾಗಲ್ಲ. ಅಷ್ಟೊಂದು ಪೋಷಕಾಂಶಗಳನ್ನು, ಅಷ್ಟೊಂದು ಆರೋಗ್ಯ ಲಾಭಗಳನ್ನ ಹೊಂದಿರುವಂಥ ಒಂದು ಬೀಜ. ಯಾವುದದು ಬೀಜ? ಇದರಿಂದ ಏನು ಲಾಭ ಇದೆ, ಪೋಷಕಾಂಶ ಏನಿದೆ, ಪ್ರತಿಯೊಂದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು. ಹಾಗೆಯೇ ವಿಡಿಯೋನ ಮಿಸ್ ಮಾಡಿ ನೋಡಲು ಸಹ ಬಹುದು. ಸ್ನೇಹಿತರೆ, ಮೊದಲೆಲ್ಲ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕೆಲವೆಲ್ಲ ಬೇಳೆಕಾಳುಗಳು ಇರ್ತಾಯಿತ್ತು. ಅದರಲ್ಲಿ ಒಂದು ಈ ಅಗಸೆ ಬೀಜ. ಇದಕ್ಕೆ ಹಿಂದಿಲಿ ಅಲಸಿ ಬೀಜ ಅಂತಾರೆ, ಹಾಗೆಯೇ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ ಅಂತ ಕರೀತಾರೆ. ತುಂಬ ಜನ ಗೊತ್ತಿರ್ಬೋದು ಫ್ಲ್ಯಾಕ್ಸ್ ಸೀಡ್ ಅಂದರೆ ಏನೋ ಅನ್ನೋದು, ಅಥವಾ ಅಗಸೆ ಬೀಜ. ಈ ಅಗಸೆ ಬೀಜನ ನಮ್ಮ ಭಾರತದಲ್ಲೇ ಬೆಳೀತಿದ್ದಾರೆ. ಇದನ್ನು ತುಂಬ ಜನ ಯೂಸ್ ಮಾಡ್ತಾ ಇಲ್ಲ. ಯಾಕೆ? ನಾನೇ ಯೂಸ್ ಮಾಡ್ತಿರ್ಲಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾದ ನಂತರ ನಾವು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ಇದರಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡಬಹುದು. ನೋಡೋಣ, ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಕೆಲವು ರೆಸಿಪಿಗಳನ್ನ ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ನಾವು ತಡ ಮಾಡೋದು ಬೇಡ. ನಾನು ನಿಮಗೆ ಬೀಜವನ್ನು ತೋರಿಸ್ತಾನೆ ಅದ್ರ ಜೊತೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಈ ಅಗಸೆ ಬೀಜ ಗಿಡವು ಒಂದು ಹೂ ಬಿಡುವಂಥ ಸಸ್ಯವಾಗಿದೆ. ಈ ಗಿಡವು ಸಮಶೀತೋಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಇದನ್ನು ಆಹಾರ ಬೆಳೆಯಾಗಿಯೂ ಮತ್ತು ನಾರಿನ ಬೆಳೆಯಾಗಿ ಸಹ ಬೆಳೆಯಲಾಗುತ್ತೆ. ನಾರಿನ ಬೆಳೆ ಅಂತಂದರೆ ಇದನ್ನು ಸಾಂಪ್ರದಾಯಿಕವಾಗಿ ಬೆಡ್ಶೀಟ್ಗಳು, ಒಳ ಉಡುಪು ಹಾಗೆಯೇ ಟೇಬಲ್ನ ಲೆನಿನ್ಗಳಿಗೆ ಇದನ್ನು ಬಳಸಲಾಗುತ್ತೆ. ಇದರ ವೈಜ್ಞಾನಿಕ ಹೆಸರು ಲಿನಸ್ ಯುಸಟಸ್. ಈ ಬೆಳೆಯನ್ನು ಹೆಚ್ಚಾಗಿ ಕಜಕಿಸ್ತಾನ, ಕೆನಡಾ, ರಷ್ಯಾ, ಚೀನಾ ಮತ್ತು ನಮ್ಮ ಭಾರತದಲ್ಲಿ ಬೆಳೆಸ್ತಾರೆ. ಇದರ ಗಿಡವು ಸುಮಾರು 3 ಅಡಿ 11 ಇಂಚು ಎತ್ತರಕ್ಕೆ ಬೆಳೆಯುತ್ತೆ. ನೋಡಿ, ನಾನಿಲ್ಲಿ ಏನು ತೋರಿಸ್ತಿದ್ದೀನೋ ಇದು ಅಗಸೆ ಬೀಜದ ಸಸ್ಯ. ನಾನು ನಿಮಗೆ ಆವಾಗಲೇ ಹೇಳಿದೆ, ಈ ಅಗಸೆ ಬೀಜ ಆರೋಗ್ಯದ ನಿಧಿ ಅಂತ. ಯಾಕೆ ಹೇಳಿದೆ ಗೊತ್ತಾ? ನಾನು ನಿಮಗಿಲ್ಲಿ ಪ್ರತಿ 100 ಗ್ರಾಮ್ ಅಗಸೆ ಬೀಜದಲ್ಲಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆ ಹೇಳ್ತೀನಿ. ಎನರ್ಜಿ 534 ಕ್ಯಾಲೋರೀಸ್, ಕಾರ್ಬೋಹೈಡ್ರೇಟ್ಗಳು 28.88 ಗ್ರಾಮ್, ಸಕ್ಕರೆ 1.55 ಗ್ರಾಮ್, ಆಹಾರದ ಫೈಬರ್ 27.3 ಗ್ರಾಮ್, ಕೊಬ್ಬು 42.16 ಗ್ರಾಮ್, ಸ್ಯಾಚುರೇಟೆಡ್ 3.663 ಗ್ರಾಮ್, ಮೋನೋಸ್ಯಾಚುರೇಟೆಡ್ 7.527 ಗ್ರಾಮ್, ಪಾಲಿನ್ಸ್ಯಾಚುರೇಟೆಡ್ 28.730 ಗ್ರಾಮ್, ಒಮೆಗಾ 3 22.8 ಗ್ರಾಮ್, ಒಮೆಗಾ 6 5.9 ಗ್ರಾಮ್, ವಿಟಮಿನ್ B1 1.644 ಮಿಲಿಗ್ರಾಮ್, ವಿಟಮಿನ್ B2 0.161 ಮಿಲಿಗ್ರಾಮ್, ವಿಟಮಿನ್ B3 3.08 ಮಿಲಿಗ್ರಾಮ್,
ವಿಟಮಿನ್ B5 0.985 ಮಿಲಿಗ್ರಾಂ, ವಿಟಮಿನ್ B6 473 ಮಿಲಿಗ್ರಾಂ, ವಿಟಮಿನ್ B9 87 ಮೈಕ್ರೋಗ್ರಾಂ, ವಿಟಮಿನ್ C 0.6 ಮಿಲಿಗ್ರಾಂ, ಕ್ಯಾಲ್ಸಿಯಂ 255 ಮಿಲಿಗ್ರಾಂ, ಕಬ್ಬಿಣ 5.73 ಮಿಲಿಗ್ರಾಂ, ಮೆಗ್ನೀಷಿಯಂ 392 ಮಿಲಿಗ್ರಾಂ, ರಂಜಕ 642 ಮಿಲಿಗ್ರಾಂ, ಪೊಟ್ಯಾಷಿಯಂ 813 ಮಿಲಿಗ್ರಾಂ, ಸತು 4.34 ಮಿಲಿಗ್ರಾಂ. ಇಷ್ಟು ಪೋಷಕಾಂಶಗಳನ್ನು ಈ ಅಗಸೆ ಬೀಜ ಹೊಂದಿದೆ. ನಿಮ್ಗೀಗ ಗೊತ್ತಾಗಿರ್ಬೋದು ಯಾಕೆ ನಾನು ಆರೋಗ್ಯದ ನಿಧಿ ಅಂತ ಹೇಳಿದೆ ಅಂತ. ನಾವೀಗ ಅಗಸೆ ಬೀಜದ ನಮ್ಮ ದೇಹಕ್ಕೆ ಆಗುವಂತಹ ಬೆನಿಫಿಟ್ಗಳನ್ನ ನೋಡೋಣ. ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ. ಅಗಸೆ ಬೀಜದಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಫೈಟೋಕೆಮಿಕಲ್ಸ್ ಗುಣಲಕ್ಷಣಗಳಿವೆ. ಇದು ಮುಖದ ಸುಕ್ಕುಗಳನ್ನು ನಿವಾರಣೆ ಮಾಡುತ್ತೆ, ಹಾಗೆಯೇ ನಮ್ಮ ಯೌವನವನ್ನು ಕಾಪಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಸಣ್ಣ ವಯಸ್ಸಿನಲ್ಲಿ ಮುಖ ಸುಕ್ಕಾಗುವಂತಹ ಸಮಸ್ಯೆಗಳೆಲ್ಲ ಬರುತ್ತೆ, ಅಥವಾ ಚರ್ಮದ ಹೊಳಪು, ಆ ಚರ್ಮದ ಕಾಂತಿ ಕಮ್ಮಿ ಆಗುತ್ತೆ. ಇದನ್ನು ನೀವು ಉಪಯೋಗ ಮಾಡೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತೆ, ಹಾಗೆಯೇ ಚರ್ಮ ಸುಕ್ಕುಗಟ್ಟುವಂಥದ್ದು ಕಡಿಮೆ ಆಗುತ್ತೆ. ಅಗಸೆ ಬೀಜ ಸೇವನೆಯಿಂದ ಜೀರ್ಣಕ್ರಿಯೆಯು ಉತ್ತಮಗೊಳ್ಳುತ್ತೆ. ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಪ್ರೋಟೀನ್ಸ್, ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳು ಯಥೇಚ್ಛವಾಗಿದೆ. ಇಂದಿಗೂ ಸಹ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಅದ್ಭುತ ಬೀಜಗಳಲ್ಲಿ ಈ ಅಗಸೆ ಬೀಜ ಸಹ ಒಂದು. ಇವು ಮಾನವನ ದೇಹವನ್ನು ಬೆಚ್ಚಗೆ ಮಾಡುತ್ತೆ. ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಂತಂದರೆ, ಇದನ್ನು ನೀವು ಪುಡಿ ಮಾಡಿ ಸೇವಿಸಬಹುದು. ಇದನ್ನು ಪುಡಿಯನ್ನು ನೀರಿಗೆ ಸೇರಿಸಿ ನೀವು ಪ್ರತಿದಿನ ಸೇವನೆ ಮಾಡಬಹುದು. ಇದು ನಿಮ್ಮ ದೇಹಕ್ಕೆ ಬೇಕಾದಂಥ ಅಗತ್ಯವಾದ ನಾರಿನಾಂಶವನ್ನು ಒದಗಿಸುತ್ತೆ. ಈ ಬೀಜವನ್ನು ನೀವು ಸೇವನೆ ಮಾಡಿದ ಸಂದರ್ಭದಲ್ಲಿ ತಪ್ಪದೆ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಕುಡಿಯಿರಿ. ಇದು ನೀವು ಬೇಕಾದರೆ ಹುರ್ಕೊಂಡು ಸಹ ನೀವು ಇದನ್ನು ಸೇವಿಸಬಹುದು. ಈ ಅಗಸೆ ಬೀಜಗಳು ಸ್ವಾಭಾವಿಕವಾಗಿ ದೊರೆಯುವ ಪೆಸ್ಕಟರಿಯನ್ಗಳನ್ನು ಸೇವಿಸಲು ಇರುವ ಒಳ್ಳೆಯ ಮಾರ್ಗಗಳಾಗಿವೆ. ಇವುಗಳಲ್ಲಿ ಸಾಮಾನ್ಯವಾಗಿ ಆಲ್ಫಾ-ಲಿನಿಯೋಯಿಕ್ ಆಮ್ಲಗಳು ಇರುತ್ತವೆ. ಈ ಆಮ್ಲವು ಹೃದಯ, ಅರ್ಥರೈಟಿಸ್, ಅಸ್ತಮ, ಮಧುಮೇಹ ಮುಂತಾದ ಸಮಸ್ಯೆಗಳ ಮೂಲಕ ಬರುವ ಉರಿಯೂತಗಳನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಕೋಲನ್ ಕ್ಯಾನ್ಸರ್ ಮುಂತಾದ ಕ್ಯಾನ್ಸರ್ಗಳ ಮೇಲೆ ಸಹ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಬೀಜಗಳ ಜೊತೆಗೆ ಮೀನು ಮತ್ತು ವಾಲ್ನಟ್ಗಳನ್ನು ಬೆರೆಸಿ ತಿಂದರೆ ಮತ್ತಷ್ಟು ಉತ್ತಮ ಪೌಷ್ಟಿಕಾಂಶಗಳನ್ನು ನೀವು ಪಡಿಬಹುದು. ಅಗಸೆ ಬೀಜ ಸೇವನೆಯಿಂದ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತೆ. ಈ ಅಗಸೆ ಬೀಜದಲ್ಲಿ ಸಾಕಷ್ಟು ಪ್ರಮಾಣದ ಫೈಬರ್ ಅಂಶ ಇದ್ದು, ಇದು ಜೀರ್ಣಕ್ರಿಯೆ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಮಲಬದ್ಧತೆಯ ಸಮಸ್ಯೆಗಳಿಂದಲೂ ಸಹ ನಮ್ಮನ್ನು ದೂರವಿಡುತ್ತೆ. ಅಗಸೆ ಬೀಜವನ್ನು ತಿನ್ನೋದ್ರಿಂದ ಹೆಂಗಸರ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡುತ್ತೆ. ಇದರ ಜೊತೆಗೆ ಸಂತಾನ ಶಕ್ತಿಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತೆ. ಇವು ಸ್ತನ ಕ್ಯಾನ್ಸರ್ ಮತ್ತು ಪೆರಿಮೊನೋಫಾಸಲ್ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಮಲಗುವ ಮುನ್ನ ಅಗಸೆ ಬೀಜನ ಸೇವನೆ ಮಾಡೋದ್ರಿಂದ ಉತ್ತಮವಾದ ನಿದ್ರೆಯನ್ನು ಪಡಿಬಹುದು. ಯಾರಾದರೂ ನಿದ್ರಾಹೀನದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವ್ರು ಇದನ್ನು ಮಲಗುವ ಮುಂಚೆ ಸೇವನೆ ಮಾಡಿ. ಅಗಸೆ ಬೀಜವನ್ನು ಕಷಾಯ ರೂಪದಲ್ಲೂ ಸಹ ನಾವು ಸೇವನೆ ಮಾಡಬಹುದು. ಕಷಾಯ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ದೇಹಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನು ನೀಡುತ್ತೆ. ನೀವು ಅಗಸೆ ಬೀಜದ ಸೇವನೆಯನ್ನು ಮಾಡೋದ್ರಿಂದ ದೇಹದ ತೂಕವನ್ನು ಇಳಿಸ್ಕೋಬಹುದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಷಾಯ ಮಾಡೋದು ಹೇಗೆ, ಹಾಗೆ ಈ ಕಷಾಯದಿಂದ ಏನೆಲ್ಲ ಬೇರೆ ಬೆನಿಫಿಟ್ಗಳಿದೆ ಅಂತ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಒಂದು ವೇಳೆ ಅದರ ಕಷಾಯದ ವಿಡಿಯೋ ಬೇಕಂತಂದರೆ ನನಗೆ ಕಮೆಂಟಲ್ಲಿ ನೀವು ತಿಳಿಸ್ಬೇಕು. ಇನ್ನು ಈ ಅಗಸೆ ಬೀಜವನ್ನು ಯಾವ ಸಮಯದಲ್ಲಿ ನಾವು ತಿನ್ನಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ನೀವು ಕೇಳೋದಾದರೆ, ನೀವು ಅಗಸೆ ಬೀಜವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಹುದು. ರಾತ್ರಿ ಮಲಗುವ ಮೊದಲು ಅಗಸೆ ಬೀಜವನ್ನು ನೀವು ಸೇವಿಸಬಹುದು. ನಾನು ನಿಮಗೆ ಯಾವಾಗಲೇ ಹೇಳಿದೆ, ಮಲಗುವ ಮುಂಚೆ ಸೇವನೆ ಮಾಡೋದ್ರಿಂದ ಉತ್ತಮ ನಿದ್ದೆ ಬರುತ್ತೆ ಅಂತ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಅಗಸೆ ಬೀಜವನ್ನು ಇಡಿಯಾಗಿ ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ನೀವು ಪುಡಿ ಮಾಡಿಯೇ ಸೇವನೆ ಮಾಡಿ. ಯಾಕಂತಂದರೆ ಇದರ ಮೇಲಿರುವಂತಹ ಒಂದು ಕಂದು ಬಣ್ಣದ ಏನು ಅದರ ಸಿಪ್ಪೆ ಇದೆಯೋ ಅಥವಾ ಅದರ ಮೇಲೆ ಒಂದು ಚರ್ಮ ಇದೆಯೋ ಅದನ್ನು ನಮ್ಮ ದೇಹ ಜೀರ್ಣ ಮಾಡಿಕೊಳ್ಳಲಿಕ್ಕೆ ತುಂಬ ಕಷ್ಟಪಡುತ್ತೆ. ಹಾಗಾಗಿ ಆದಷ್ಟು ಪುಡಿ ಮಾಡಿ ಸೇವನೆ ಮಾಡಿ. ಹಾಗೆಯೇ ಅಗಸೆ ಬೀಜನ ಸೇವನೆ ಮಾಡಿದ ನಂತರ ಸಾಧ್ಯದಷ್ಟು ನೀರನ್ನು ಸಹ ನೀವು ಕುಡೀರಿ. ಸ್ನೇಹಿತರೆ, ಒಂದು ಮಾತಿದೆ, ಅತಿಯಾಗಿ ಸೇವಿಸಿದರೆ ಅಮೃತನು ವಿಷ ಅಂತ. ಇದು ನಿಜವಾದ ಮಾತು ಕೂಡ ಹೌದು. ನಮಗೆ ಲಾಭ ಇದೆ ಅಂತ ಹೇಳಿ ಹೆಚ್ಚು ನಾವು ತಿನ್ನಲಿಕ್ಕೆ ಹೋಗಬಾರ್ದು. ಹಾಗೆಯೇ ಈ ಅಗಸೆ ಬೀಜವನ್ನು ತಿನ್ನೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳು ಇದೆಯಾ? ಖಂಡಿತವಾಗಲೂ ಕೆಲವೊಂದು ಸೈಡ್ ಎಫೆಕ್ಟ್ಗಳು ಇದೆ. ಈ ಅಗಸೆ ಬೀಜ ಸೇವನೆಯಿಂದ ಕೆಲವರಲ್ಲಿ ಅಲರ್ಜಿ ಆಗುವಂಥ ಸಾಧ್ಯತೆಗಳಿದೆ, ಅಥವಾ ತುರಿಕೆ, ಊತ, ಇಲ್ಲಾಂತಂದರೆ ಕೆಂಪು ಗುಳ್ಳೆಗಳಾಗುವಂತಹ ಸಾಧ್ಯತೆಗಳಿವೆ. ಇದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಕೆಲವು ವರದಿಗಳ ಪ್ರಕಾರ ಗರ್ಭಿಣಿಯರು
ಈ ಅಗಸೆ ಬೀಜವನ್ನು ಸೇವನೆ ಮಾಡಬಾರ್ದು ಅಂತಿದೆ. ಇದಕ್ಕೆ ಕಾರಣ ಏನಂತಂದರೆ ಇದು ಹಾರ್ಮೋನ್ಗಳ ಸಮತೋಲನವನ್ನು ತಡಿಬಹುದು. ಹಾಗಾಗಿ ಗರ್ಭಿಣಿಯರು ಇದನ್ನು ಸೇವನೆ ಮಾಡದೇ ಇರೋದು ಉತ್ತಮ. ಇನ್ನು ಹಾಲುಣಿಸುವಂಥ ತಾಯಂದಿರು ಸಹ ಈ ಅಗಸೆ ಬೀಜವನ್ನು ಸೇವನೆ ಮಾಡದೇ ಇರೋದು ಉತ್ತಮ ಅಂತ ಹೇಳಲಾಗುತ್ತೆ. ಅಗಸೆ ಬೀಜದ ಹೆಚ್ಚಿನ ಸೇವನೆಯಿಂದ ಹೊಟ್ಟೆ ನೋವು, ಅತಿಸಾರ, ಮಲಬದ್ಧತೆ ಅಥವಾ ಹೊಟ್ಟೆ ಉಬ್ಬಿದಂತಹ ಅನುಭವಗಳು ಸಹ ಆಗಬಹುದು. ಸ್ನೇಹಿತರೆ, ನಾನಿಲ್ಲಿ ಹೇಳಿರುವಂಥ ಸೈಡ್ ಎಫೆಕ್ಟ್ಗಳು ಪ್ರತಿಯೊಬ್ಬರಿಗೂ ಆಗಬೇಕಂತೇನಿಲ್ಲ. ಒಂದು ವೇಳೆ ನೀವು ಗರ್ಭಿಣಿಯಾಗಿದ್ದರೆ ಅಥವಾ ಮಗುವಿಗೆ ಹಾಲುಣಿಸೋರಂತಾಗಿದ್ದರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಸಲಹೆ ಪಡೆಯಿರಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಬ್ಬರ ದೇಹದ ಸ್ಥಿತಿಗೂ ಇನ್ನೊಬ್ಬರ ದೇಹದ ಸ್ಥಿತಿಗೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ನಿಮ್ಮ ಡಾಕ್ಟರ್ನ ಸಲಹೆ ಪಡೆಯೋದು ತುಂಬಾ ಉತ್ತಮ. ಹಾಗೆ ನೀವೊಂದು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಕಾಯಿಲೆಗೆ ಇದನ್ನು ಯೂಸ್ ಮಾಡ್ತೀನಿ ಅಂತಂದ್ರೂ ಸಹ ಹಾಗೆ ನಿಮ್ಮ ಡಾಕ್ಟರ್ನ ಸಲಹೆ ಪಡೆದು ಅವರ ಸಲಹೆಯ ಮೇರೆಗೆ ನೀವು ಇದನ್ನು ಉಪಯೋಗ ಮಾಡೋದು ತುಂಬಾ ಉತ್ತಮ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಅಗಸೆ ಬೀಜದ ಒಂದು ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಅನ್ಕೊಳ್ತೀನಿ. ಇಷ್ಟ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಒಂದು ವೇಳೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನಾನು ಪ್ರತಿ ಸಲ ಹೇಳ್ತೇನೆ, ನಿಮ್ಮ ಒಂದು ಶೇರು ಎಲ್ಲೇ ಒಂದು 10 ಜನಕ್ಕೆ ಉಪಯೋಗ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಹೇಳಿರುವಂಥ ವಿಷಯಗಳು ಬಿಟ್ಟು ಬೇರೆ ಏನಾದರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಇದರಿಂದ ಸಹ ವ್ಯೂವರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಹಾಗೆಯೇ ನಮ್ಮ ಈ ಫುಡ್ ಮೀಡಿಯಾ ಕುಟುಂಬ 1 ಲಕ್ಷ ಸಬ್ಸ್ಕ್ರೈಬ್ ಆಗಲಿಕ್ಕೆ ತುಂಬ ಹತ್ತಿರದಲ್ಲಿದೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕುಟುಂಬದ ಬೆಳವಣಿಗೆಗೆ ನೀವು ಕಾರಣಕರ್ತರಾಗಿ. ಎನಿವೇ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.